2015. Now we present them in front of you the Shvetashva team, which is being led by Nayak Subedar M.K. Singh, who has been performing with the team for more than 20 years. Huge round, ladies and gentlemen. ಈಗ ಪ್ರಾರಂಭವಾಯಿತು ನೋಡಿ. ಎದ್ದು ನಿಂತು ಅಂತ ಹೇಳಿದ್ರೆ ನಾವು ಎದ್ದು ನಿಂತು ಚಪ್ಪಾಳೆಲ್ಲ ಕೊಡಬೇಕಿದೆ. ಹೌದು, now they are presenting in front of us Mahatma. It's a teamwork. I think probably these team ಡಿಮಾಂಡ್ ಕೊಡಬಹುದು ಅಂತ ಸಮಯವಾದ ಪ್ರದರ್ಶನವನ್ನ ಅವರು ನೀಡೋರಿದ್ದಾರೆ. ನಾವು ಇಂಥ ಸಾಹಸಗಳನ್ನ ಯಾವಾಗಲೂ ಕೂಡ ಸಿನಿಮಾದಲ್ಲಿ ನೋಡ್ತೇವೆ, ಧಾರಾವಾಹಿಗಳಲ್ಲಿ ನೋಡ್ತೇವೆ, ರೀಕ್ರಿಯೇಟ್ ಮಾಡಿದ್ದನ್ನು ನೋಡ್ತೇವೆ. ಆದರೆ ಈಗ ಪ್ರಸ್ತುತ ಪ್ರೆಸೆಂಟ್ಲಿ ನಮ್ಮ ಕಣ್ಣೆದುರಿಗೆ ಅಂತಹ ಸಾಹಸ ಗಾಥೆಯನ್ನು ಬರೆಯಕ್ಕೆ ಹೊರಟಿದ್ದಾರೆ. ಅದುವೇ ಶ್ವೇತಾಶ್ವ ತಂಡ ನಿಮ್ಮ ಮುಂದೆ. ಮೊದಲಿಗೆ ಬಂದಾಗ ಅವರು ಎದ್ದು ನಿಂತು ಒಂದು ಛಲಕನ್ನ ಅಷ್ಟೇ ತೋರಿಸಿದ್ದಾರೆ. ಈಗ ನೋಡಿ ಸಾಲು ಸಾಲಾಗಿ ಬರ್ತಾ ಇದ್ದಾರೆ. ಎಡಭಾಗಕ್ಕೆ ಬಲಭಾಗಕ್ಕೆ ಎಷ್ಟು ಶಿಸ್ತುಬದ್ಧವಾಗಿ ಚಲಿಸ್ತಾ ಇದ್ದಾರೆ ನೋಡಿ. ಬಹಳ ಸಂಯಮದ ಚಲನೆ ಇದು. ಮುಂದೆ ಕಾದಿದೆ ನಮಗೆ ಸಾಹಸಮಯವಾದ ದೃಶ್ಯಗಳ ರಸದೌತಣ. ಈಗ ಅವರ ಬೈಕ್ ಸವಾರಿಯ ಮೂಲಕ ವಿಶೇಷವಾಗಿ ತೋರಿಸ್ತಾರೆ ಸೀಸರ್ ಕ್ರಾಸಿಂಗ್ ಅಂತ. ಅಂದ್ರೆ ಕತ್ತರಿ ಆಕಾರದಲ್ಲಿ ಅವರ ಆ ಚಲನೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಬಹಳ ಕಷ್ಟ. ಆದ್ರೆ ಇವರ ಸಾಹಸನ ಮೆಚ್ಚಲೇಬೇಕು. ಸೀಸರ್ ಕ್ರಾಸಿಂಗ್ ಮಾಡಿದ್ದಾರೆ. ಅತ್ಯಂತ ಪ್ರದರ್ಶನ, ಚಪ್ಪಾಳೆಯನ್ನು ಕೊಡೋಣ. ಅದರ ಮುಂದೆ ಏನು ಅನ್ನುವ ಕುತೂಹಲ ಇದ್ದೇ ಇದೆ. ಒಂದಲ್ಲ ಎರಡಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತಾರೆ. ಈಗ ನೋಡೋಣ ಪ್ಯಾರಲಲ್ ಕ್ರಾಸಿಂಗ್. ಅಂದ್ರೆ ಒಂದೇ ಸಮನಾಗಿ ಎದುರು ಅಷ್ಟು ಸಮಚಿತ್ತರಾಗಿ ಪ್ಯಾರಲಲ್ ಕ್ರಾಸಿಂಗ್. ಪ್ಯಾರಲಲ್ ಕ್ರಾಸಿಂಗ್ ಮಾಡಿ ತೋರಿಸಿದ್ದಾರೆ. ನಾವು ಎಂಥ ಸಾಹಸಿಗಳು ಅಂತ. ಅದರ ನಂತರ ಈಗ ಬರ್ತಾ ಇದ್ದಾರೆ. ಮತ್ತೆ ಮತ್ತು ಸೀಸರ್ ಕ್ರಾಸಿಂಗ್. ಈಗ ವಿ ಕ್ರಾಸಿಂಗ್ ನೋಡ್ತಾ ಇದ್ದೀರಾ ನೀವು. ವಿ ಶೇಪ್ ನಲ್ಲಿ ಅವರು ಕ್ರಾಸ್ ಮಾಡ್ತಾ ಇದ್ದಾರೆ. ಭಾನುಮತಿಯವರೇ, ಒಂದಿಲ್ಲಿ ಜ್ಞಾಪಿಸ್ಕೊಳ್ಬೋದು, ವಿಜಯದಶಮಿ ಹೌದು, ವಿಜಯ ಹೌದು, ವೀಕ್ ಅಂತ ಹೌದು. ಆ ವಿಜಯದ ಸಂಕೇತವನ್ನ ವೀಕ್ ಕ್ರಾಸಿಂಗ್ ಅಲ್ಲಿ ತೋರಿಸಿದ್ದಾರೆ ನಮ್ಮ ಶ್ವೇತಾಶ್ವ. ಅದೇ ಮತ್ತೊಂದು ಸಲ ಪ್ಯಾರಲಲ್ ಕ್ರಾಸಿಂಗ್ ಅಲ್ಲಿ ಬರ್ತಾರೆ. ಅದಾದ್ಮೇಲೆ ಈಗ ಫೋರ್ತ್ ಕ್ರಾಸಿಂಗ್ ಕಡೆಗೆ ಪಡೆದು ಹೇಗಿರುತ್ತೆ ಫೋರ್ತ್ ಕ್ರಾಸಿಂಗ್? ವಿಶೇಷ ಅನ್ಸುತ್ತೆ. ಆದ್ರೆ ಫೋರ್ತ್ ಕ್ರಾಸಿಂಗ್ ನಾವು ಇವತ್ತು ನೋಡ್ತಾ ಇಲ್ಲ, ಹೆಚ್ ಕ್ರಾಸ್ ನೋಡ್ತಾ ಇದ್ದೀವಿ. ಆ ಹೆಚ್ ಕ್ರಾಸ್ ಅನ್ನ ಆಕಾರ ಹೇಗೆ ಮೂಡುತ್ತೆ ನೋಡೋಣ ನಲ್ಲಿ. ಬಹಳ ವೇಗವಾಗಿ ಬರ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅನಾಹುತ ಖಂಡಿತ ಬುದ್ಧಿ. ಆದ್ರೆ ಇವರ ಪರಿಣಿತಿಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಮತ್ತೆ ಈ ಶ್ವೇತಾಶ್ವದಳ ವಿಶೇಷವಾಗಿ ಬರ್ತಾ ಇದೆ ಪ್ಯಾರಲಲ್ ಕ್ರಾಸಿಂಗ್. ಅವರ ಕಸರತ್ತನ್ನು ಗಮನಿಸಿ. ಮೊದಲನೇ ಸಲ ಬಂದಾಗ ಕೂತೆ ಇದ್ರು, ಎರಡನೇ ಸಲ ಕೆಲವರು ಅದ್ರ ಮೇಲೆ ಮಲ್ಕೊಂಡಿದ್ರು. ಆದ್ರೆ ಈಗ ಎಲ್ಲರೂ ಕೂಡ ಅದ್ರ ಮೇಲೆ ಎದ್ದು ನಿಂತು ಅದನ್ನು ರೈಡ್ ಮಾಡಿದೆಯಲ್ಲ, ಅದು ನಿಜವಾದ ತಾಕತ್ತು. ಬರ್ಲಿ ಇನ್ನೊಂದ್ಸಲ ಚಪ್ಪಾಳೆ ಶ್ವೇತಾಶ್ವ ತಂಡಕ್ಕೆ. ಇಷ್ಟೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು. ಶ್ವೇತಾಶ್ವದ ತಂಡದ ಯಾವ ಒಬ್ಬ ಸದಸ್ಯನು ಇದುವರೆಗೆ ಯಾವುದೇ ಅನಾಹುತ ಮಾಡಿಕೊಂಡಿಲ್ಲ. ಯಾಕಂದ್ರೆ ಅವರು ಸತತ ಪರಿಶ್ರಮ, ತಯಾರಿ, ಮಾರ್ಗದರ್ಶನ ಎಲ್ಲ ಕೆಲಸವನ್ನು ಅಳವಡಿಸಿಕೊಂಡರು. ಈಗ ವಿಶೇಷವಾಗಿ ಡಬಲ್ ಕ್ರಾಸಿಂಗ್ ರೀತಿಯಲ್ಲಿ ಬಂದಂತ ಈ ಇಡೀ ತಂಡ ಮತ್ತೊಂದು ವಿನ್ಯಾಸಕ್ಕೆ ಸಜ್ಜಾಗ್ತಾ ಇದೆ. ಒಂದು ಇಡೀ ಕ್ರೀಡಾಂಗಣದಲ್ಲಿ ನೋಡ್ತಾ ಇದ್ದೀವಿ. ಡಬಲ್ ಕ್ರಾಸಿಂಗ್ ಆಕಾರದಲ್ಲಿ ಹೋದದ್ದು. ಪ್ರದರ್ಶನ ನೋಡೋದಕ್ಕಿಂತ ಮುಂಚೆ ಮತ್ತೊಂದು ರೀತಿಯ ಪ್ಯಾರಲಲ್
ವಾಕಿಂಗ್ ಮಾಡ್ತಾ ಇದ್ರೆ ಆ ಪ್ಯಾರಲ್ ವಾಕಿಂಗ್ ನೋಡ್ಬೇಕಾದ್ರೆ ನಮಗೆ ಮುಂಚೆ ಏನೋ ಈಗಾಗಲೇ ಸಾಕಲ್ಲ. ಇದು ಕೂಡ ಎರಡು ಲೈನ್ಗಳಲ್ಲಿ ಬಂದರೂ ಕೂಡ ಒಂದು ಸಾಲು ಮತ್ತೊಂದು ಕಡೆ ಸಿಟ್ಟಿಗೆ ತಿಳ್ಕೊಳ್ಳುತ್ತೆ. ನೋಡಿ ಇವಾಗ ಎದುರುಗಡೆಯಿಂದ ಬರ್ತಾ ಇದ್ದಾರೆ ಎಡವಲ್ಲ ಬಡವಲ್ಲ ಮತ್ತೆ ವಿಶೇಷವಾದ ನೋಡ್ತಾ ಇದ್ದೇವೆ. ಕೂಡ ಅವರ ಪ್ರದರ್ಶನಕ್ಕೆ ಅವರ ಸಾಹಸಕ್ಕೆ ಯಾವುದೇ ಕೊರತೆ ಉಂಟಾಗ್ತಾ ಇಲ್ಲ. ಅತ್ಯಂತ ಏಕಾಗ್ರಚಿತ್ತರಾಗಿ ಅವರು ಪ್ರದರ್ಶನ ನೀಡ್ತಾ ಇದ್ದಾರೆ. ಎಲ್ಲರೂ ಸಾಹಸವಾದಂತಹ ದೃಶ್ಯಗಳು ನಮಗೆ ತೋರಿಸ್ತಾ ಇದ್ದಾರೆ. ನಿರಂತರವಾಗಿ ಅವರು ಅಂದ್ರೆ ಟ್ರಾವೆಲ್ ಮಾಡ್ತಾನೆ ಇದ್ದಾರೆ, ರೈಲ್ ಮಾಡ್ತಾನೆ ಇದ್ದಾರೆ. ಇಷ್ಟಾದ್ರೂ ಕೂಡ ಯಾವುದು ಒಂದಕ್ಕೊಂದು ಟಿಕ್ಕಿ ಹೊಡೆದ ಹಾಗೆ ಎಲ್ಲರೂ ಕೂಡ ಅದನ್ನ ಕ್ರಾಸ್ ಮಾಡ್ತಾನೆ ಇದ್ದಾರೆ ಅಂತ ಕ್ರಾಸಿಂಗ್ ಅನುಭವ ನಾವು ನೋಡ್ತಾ ಇದ್ದೇವೆ. ಪ್ರದರ್ಶನ ವಿಶೇಷವಾಗಿ ಗಮನಿಸ್ತಾ ಇದ್ದೀರಾ ಅಥವಾ ಜೋಕರ್ ಮಧ್ಯದಲ್ಲಿ ಬಂದರೆ ನಮಗೆ ಆ ಜೋಕರ್ ಮೂಲಕ ಒಂದಷ್ಟು ತಮಾಷೆ ಮಾಡುವಂತ ಅಲ್ಲಿರುವ ಬೈಕ್ ರೈಡರ್ ಗಮನಿಸ್ತಾ ಇದ್ದೀವಿ. ಸ್ಟ್ಯಾಂಡಿಂಗ್ ಆನ್ ದ ಸೀಟ್ ನೋಡಬಹುದು. ನಾವು ನೋಡ್ತಾ ಇದ್ದೀವಿ ನೋಡಿ ಅಲ್ಲಿ ಸ್ಟ್ಯಾಂಡಿಂಗ್ ಆನ್ ದ ಸೀಟ್. ನೋಡ್ತಾ ಇದ್ದೀರಾ ನೀವೀಗ ಗಾಯಕ್ವಾಡ್ ಮತ್ತೆ ಡ್ರೈವಿಂಗ್ We were standing on a petrol tank. Havaldar, Rajashekar. Side balancing, Havaldar, Bhuminathan. Swimming ಶೈಲಿಯಲ್ಲಿ ಶಶಿಕಾಂತ್ ಎಂ ಬೆಳಗಾವಿ. ಲವರ್ ಶೈಲಿಯಿಂದ ತೋರಿಸ್ತಾ ಇದ್ದಾರೆ. ಜೊತೆಗೆ 5 ಸದಸ್ಯರು ಕೂಡ ಸೇರ್ಕೊಂಡಿದ್ದಾರೆ. ಹವಲ್ದಾರ್ ಶಿವಕೃಷ್ಣನ್, ಹವಲ್ದಾರ್ ಮಣಿಶೇಖರನ್. ರಿವರ್ಸ್ ಜಿಮ್ಮಿ ಹವಾಲ್ದಾರ್ ಸುಖಿಂದರ್ ಸಿಂಗ್ ಅವರಿಂದ. ಲ್ಯಾಡರ್ ಕ್ಲೈಂಬಿಂಗ್ ಹವಲ್ದಾರ್ ಈರಪ್ಪ ಲೋಟೆ.
ಸದಸ್ಯರು ಬೆಳಗಾವಿಯಿಂದ exercise by Joker. ರಿವರ್ಸ್ ಸನ್ಬಾಕ್ಸ್ ಹವಾಲ್ದಾರ್ ಶಿವಕೃಷ್ಣನ್ ಅವರಿಂದ Paper reading by Joker. ವಾಕೋಬ್ ಜೀವಿ ಹವಾಲ್ದಾರ್ ಸುಖೇಂದ್ರ ಹಾಗೆ ಹವಾಲ್ದಾರ್ ಮಣಿಶೇಖರ್ ಇಲ್ಲ ಮೊದಲೆಲ್ಲ ಅವರು Aeroplane, Havaldar Murugasan. ಬಂದಿಲ್ಲ ಅವ್ರು ಅಲ್ಲೆಲ್ಲ J.K. ಒಂದೇ ಬೈಕ್ ಅವ್ರು ಹೋಗ್ಬಿಟ್ರಲ್ಲ ಇದೀಗ ರಿವರ್ಸ್ ವೇಟ್ ಲಿಫ್ಟಿಂಗ್ ಹವಾಲ್ದಾರ್ ಈರಪ್ಪ ದುಂಡಿ ಮತ್ತು ಹವಾಲ್ದಾರ್ ಸೀತಾರಾಮ್ ಬಂದರೆ ಸುಮ್ಮನೆ ಹಂಗಂದಿದ್ದು ರಿವರ್ಸ್ ಬನ್ ರೈಡಿಂಗ್ ಹವಾಲ್ದಾರ್ ಗಾಯಕ್ವಾಡ್ ನಾನು ಬಂದಿದ್ದು ಒಳಗೆ ಬಂದೀನಿ ಅವರೇ ಬಂದಿರಿ Double ball, Havaldar Shashikant. ಮತ್ತು ಒಂಬತ್ತು ಜನರು ಇಲ್ಲಿ ಬರ್ತಾ ಇದ್ದಾರೆ. ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಚಪ್ಪಾಳೆ ಬರಲಿ. ವಿಶೇಷವಾಗಿ ಒಂದೊಂದು ಪ್ರದರ್ಶನ ಮಾಡಬೇಕಾದ್ರೂ ಕೂಡ ನಿಮ್ಮ ಚಪ್ಪಾಳೆಗಳ ಸದ್ದು ಕೇಳಬೇಕು. ಅದು ಅವರಿಗೆ ಸ್ಫೂರ್ತಿ. ಆದರೆ ಈಗ ಬರ್ತಾ ಇದ್ದಾರೆ ರಿವರ್ಸ್ ಏರೋಪ್ಲೇನ್ ಹವಾಲ್ದಾರ್ ಶಿವಕೃಷ್ಣನ್ ಮತ್ತು ಪರಸಪ್ಪ ಅವರು. ಸುಮಾರು 40ರಿಂದ 50 ಸಾವಿರದಷ್ಟು ಪ್ರೇಕ್ಷಕರು ಪ್ರೀತಿಯನ್ನು ನೋಡ್ತಾ ಇದ್ದೀರಾ? ಪ್ರೀತಿ ಹವಾಲ್ದಾರ್ ಸುಖಿಂದರ್ ಸಿಂಗ್ ಮತ್ತು ಇಬ್ಬರ ಪ್ರದರ್ಶನವನ್ನು ನೋಡಿದ್ವಿ. ಎಲ್ಲರಿಗೂ ಕೂಡ ಚಪ್ಪಾಳೆ ತಗೊಳ್ಳಿ. ವಿಶೇಷವಾಗಿ ನಡೆಸೋದಕ್ಕೆ ಜೋಕರ್ ಆಕ್ಷನ್ ಕೂಡ ಇದೆ. ಸುಮಾರು 50 ಸಾವಿರಕ್ಕಿಂತ ಹೆಚ್ಚು ಪ್ರೇಕ್ಷಕರು ಇಲ್ಲಿದ್ದೀರಿ. ಅಷ್ಟೇ ಜನಸಂಖ್ಯೆಯಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ಇದ್ದಾರೆ. ಅವರು ನಾಳೆ ಪತ್ರಿಕೆಯಲ್ಲಿ ಬರಬಾರ್ದು, ಪ್ರೇಕ್ಷಕರು ಚಪ್ಪಾಳೆ ತಟ್ಟೇ ಇಲ್ಲ. ಒಮ್ಮೆ ಜೋರು ಚಪ್ಪಾಳೆ ನೋಡ್ತಾ ಇದ್ದೀರಾ? ಹವಾಲ್ದಾರ್ ಫಕೀರಪ್ಪ ಮತ್ತು ಲೆಫ್ಟಿನೆಂಟ್ ಅಜಯ್ ದಾಸ್. ಹಾಗೆ ಮುಂದೆ ಈ ಸಾಹಸಮಯವನ್ನು ನೋಡೋದಕ್ಕೆ ನಿಮ್ಮ ಎದೆಗಳನ್ನ ಗಟ್ಟಿ ಮಾಡ್ಕೊಳ್ಳಿ. ಯಾಕಂದ್ರೆ ಟ್ಯೂಬ್ಲೈಟ್ ಜಂಪ್ ಆಗತ್ತೆ. ಅಂತ ಸಾಹಸಮಯ ಪ್ರದರ್ಶನ ಯಾರು ಪ್ರಯತ್ನ ಮಾಡಬೇಡಿ. ಟ್ಯೂಬ್ಲೈಟ್ ಜಂಪ್ ಹವಾಲ್ದಾರ್ ಮಣಿಶೇಖರನ್ ಅವರಿಂದ ಈ ಒಂದು ಪ್ರದರ್ಶನಕ್ಕೆ ನೀವು ಚಪ್ಪಾಳೆಯಿಂದ ಜೊತೆ ಯಾರು ಟ್ಯೂಬ್ಲೈಟ್ ಜಂಪ್ ನೋಡಿದಂತಹ ಈ ಕ್ಷಣವನ್ನ ನಾವು ಇನ್ನೊಂದಷ್ಟು ತಮಾಷೆಯಾಗಿ ನೋಡೋಣ ಅನ್ನೋದಾದ್ರೆ ಜೋಕರ್ ಅವರು ನೋಡಿ ಬೈಕ್ ಹೋಗ್ತಾ ಇದೆ, ಅದರೊಟ್ಟಿಗೆ ಏಣಿ ಮೇಲೆ ಕೂತ್ಕೊಂಡು ಸೈಕಲ್ ಹೊಡೆಯುವ ಶೈಲಿ ಮಾಡ್ತಾ ಇದ್ದಾರೆ. ಗೊತ್ತಾಗಲಿಲ್ಲ ರಿವರ್ಸ್ ಮೇರ್ ರೈಡಿಂಗ್ ಬರ್ತಾ ಇದೆ. ಹವಾಲ್ದಾರ್ ಕುಶಾಲ್ ತೋಪಲ್ಲಿ ಆರ್ಸಿರೋ ಅನ್ಸುತ್ತಲ್ವಾ? ಎನ್.ಕೆ. ಭಟ್ರಾಜ್. ಇವಾಗ ಮುದ್ದೆ ಲಾಸ್ಟ್ ಇದೊಂದು ಪಂಜಿನ ಕಾಯ್ತು ಎಲ್ಲ ವಿಶೇಷವಾಗಿ ಇಲ್ಲಿ ನಾವು ಭಗವಂತನನ್ನ ಜ್ಞಾಪಿಸಿಕೊಳ್ಳುವ ಅವಕಾಶ ಮಾಡ್ತಾ ಇದ್ದಾರೆ. ಸುದರ್ಶನ ಚಕ್ರದ ಆಕಾರ ಮತ್ತು 9 ಜನರು ಸದಸ್ಯರ ತಂಡ ಆ ಚಕ್ರಾಕೃತಿಯನ್ನ ಅದು ಮೂವ್ ಆಗುವಂಥದ್ದು. ಮೈ ನವಿಲೆ ಹೇಳ್ತಾ ಇದೆ, ನನಗೆ ರೋಮಾಂಚನ ಆಗ್ತಾ ಇದೆ. ಇನ್ನೊಂದ್ ಕಡೆ ಅದೇ ವೇಗದಲ್ಲಿ ರಾಕೆಟ್ ಬರ್ತಾ ಇದೆ. ಆ ರಾಕೆಟ್ ನ ವೇಗವನ್ನು ತಂದಿದ್ದು ಹವಾಲ್ದಾರ್ ಫಕೀರಪ್ಪ ಮತ್ತು ಇಬ್ಬರು ಸದಸ್ಯರು. ಹೆಡ್ ಸ್ಲೈಡ್ ಬರ್ತಾ ಇದೆ ಇದೀಗ ಹವಾಲ್ದಾರ್ ಸುಖಿಂದರ್ ಮತ್ತು ಹವಾಲ್ದಾರ್ ಫರೀದ್ ಅವರಿಂದ. ಎಷ್ಟು ಅತ್ಯದ್ಭುತವಾದಂತಹ ಪ್ರದರ್ಶನವನ್ನ ಪ್ರತಿಯೊಬ್ಬರು ಕೂಡ ಕೊಡ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರಿಗೂ ಚಪ್ಪಾಳೆಯ ಗೌರವವನ್ನು ಕೊಡಲೇಬೇಕು. ಮೈಸೂರಿನ ಬಂಧುಗಳೇ, ಚಪ್ಪಾಳೆಯ
ನೋಡ್ತಾ ಇದ್ವಿ. ಆದ್ರೆ ಈಗ ನೋಡಿ ಅಲ್ಲಿ ಬಾಲ್ ಡ್ಯಾಶಿಂಗ್ ಆಗುವಂತ ಸಂದರ್ಭ. ಏನಾಯ್ತು?